ನಮಸ್ಕಾರ ಕರ್ನಾಟಕ ಜನತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸುತ್ತಾ, ಮೊದಲನೇದಾಗಿ ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಬ್ಬಗಳೆಂದರೆ ಒಂದು ವಿಶಿಷ್ಟವಾದ ಸ್ಥಾನಮಾನವಿದೆ. ಅದೇ ರೀತಿ ಹೋಳಿ ಹಬ್ಬವೆಂದರೆ ಒಂದೊಂದು ಕಡೆ ಒಂದೊಂದು ರೀತಿ ವಿಶಿಷ್ಟವಾಗಿ ಆಚರಿಸುತ್ತಾರೆ. ಅದೇ ಥರನಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗಗಳಲ್ಲಿಯೂ ಸಹ ಹೋಳಿ ಅಂದರೆ ಎಲ್ಲಿಲ್ಲದ ಒಂದು ಸಂತಸ ಸಡಗರದ ಹಬ್ಬವಾಗಿದೆ. ಹಿಂದೆ ತಾರಕಾಸುರನನ್ನು ಕೊಲ್ಲಲು ಶಿವನ ಪುತ್ರನಿಂದಲೇ ಸಾಧ್ಯವಿತ್ತು. ತಪಸ್ಸಿನಲ್ಲಿದ್ದ ಶಿವನನ್ನು ಎಚ್ಚರಿಸಲು ಇಂದ್ರನು ಕಾಮಣ್ಣನನ್ನು ಕಳಿಸುತ್ತಾನೆ. ಆಗ ಕಾಮಣ್ಣನು ತನ್ನಲ್ಲಿರುವಂಥ ಪ್ರೇಮ ಬಾಣವನ್ನು ಹೂಡುತ್ತಾನೆ. ಆಗ ತಪಸ್ಸಿನಿಂದ ಎಚ್ಚರಗೊಂಡ ಶಿವನು ಆತನನ್ನು ಮೂರನೇ ಕಣ್ಣಿನಿಂದ ಭಸ್ಮ ಮಾಡುತ್ತಾನೆ. ದುಃಖಿತಳಾಗಿದ್ದ ರತಿಯು ಶಿವನಲ್ಲಿ ಪ್ರಾರ್ಥಿಸುತ್ತಾಳೆ. ಶಿವನು ಸಂತೋಷಗೊಂಡು ಕಾಮಣ್ಣನನ್ನು ಬದುಕಿಸುತ್ತಾನೆ. ಅಂದರೆ ಅವನು ಅನಂಗನಾಗಿ ಶರೀರವಿಲ್ಲದೆ ಬರೀ ಮನಸ್ಸಿನಿಂದ ಬದುಕಬಹುದು ಅಂತ ಪುರಾಣಗಳಲ್ಲಿ ಉಲ್ಲೇಖಿತವಾಗಿದೆ. ಹಾಗೆ ನಮ್ಮಲ್ಲಿರುವಂತಹ ಒಂದು ಕೆಟ್ಟದನ್ನು ಸುಟ್ಟು ಹಾಕಿ ಹೊಸ ದಿನವನ್ನು ಬರಮಾಡಿಕೊಳ್ಳುವ ದಿನ. ಅದೇ ಥರನಾಗಿ ಪ್ರತಿಯೊಂದು ಊರು ಬೀದಿಗಳಲ್ಲಿ ಕಟ್ಟಿಗೆಯನ್ನು ಇಟ್ಟು ಕಾಮದಹನ ಮಾಡುತ್ತಾರೆ. ಅದರಲ್ಲಿ ಕಡಲೆಯನ್ನು ಹುರಿದು ಅದರಿಂದ ಕಡಲೆ ತಿಂದರೆ ಹಲ್ಲು ಗಟ್ಟಿಯಾಗುತ್ತದೆ ಎಂದು ಇನ್ನೂ ಸಂಪ್ರದಾಯ ಇದೆ. ಅದೇ ಥರ ಎಲ್ಲರೂ ಕಾಮದಹನ ಮಾಡಿ ಮರುದಿನ ಅಗ್ಗಿಷ್ಟಿಕೆ ಅಥವಾ ಬೆಂಕಿಯನ್ನು ತೆಗೆದುಕೊಂಡು ತಮ್ಮ ತಮ್ಮ ಮನೆಗಳಿಗೆ ಹೋಗಿ ಅದರಿಂದ ಒಲೆ ಹಚ್ಚಿ ಅಡುಗೆ ಮಾಡಿ ತಿನ್ನುವಂಥ ವಾಡಿಕೆ ಇನ್ನೂ ಕೆಲವೊಂದು ಹಳ್ಳಿಗಳಲ್ಲಿ ಇದೆ. ಮತ್ತೊಮ್ಮೆ ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು.